ಆ ಪ್ರೋಮೋ ನೋಡಿದ್ರೆ ಅದರಲ್ಲಿ ಟಾಂಟಿಂಗು ಅದು ಇದು ಹಿಡ್ಕೊಂಡು ಕೂತಿದ್ದೀರಿ ರೇ. ಪ್ರಪಂಚದ ಯಾವ ಚಿತ್ರದಲ್ಲಿ ಯಾವ ನಿರ್ದೇಶಕನು ನಾಯಕನು ತೋರಿಸ್ತಾ ಇರೋದೇನೋ ತೋರಿಸಿದೀನಿ ರೀ. ಒಬ್ರ್ಯಾರು ಗುರ್ಸ್ತೀರಾ ಹೇಳಿ? ಏನೋ ತಾನೇ ಹೇಳ್ಬೇಕಾ? ಇವನೇನೋ ಮಾತಾಡ್ತಾನೆ ಹಾಕೊಂಡು ಕುಂತೀವಿ ಇವತ್ತು ನಾವು ಯೂಟ್ಯೂಬ್ ಅಲ್ಲಿ ಅಂತ ಸ್ಕೀಮಿಂಗ್ ಓಡ್ತಾ ಇರತ್ತೆ ರೇ. ರೋಮಾಂಚನವನ್ನು ತೋರಿಸಿದೀನಿ ರೀ. ಯಾವ ಚಿತ್ರದಲ್ಲಿ ರೋಮಾಂಚನ ನೋಡಿದಿರಿ? ನಾನು ಇದುವರೆಗೂ ಸುಮಾರಾಗಿ ಡಿಕೋಡ್ ಮಾಡಿರೋ ಸಿನಿಮಾಗಳೇ ಒಂದು 2,000-3,000 4,000 ಸಿನಿಮಾ ಇರಬೇಕು. ಡಿಕೋಡೆಡ್, ಜಸ್ಟ್ ವಾಚ್ಡ್ ಅಲ್ಲ. ರೋಮಾಂಚನ ಹುಟ್ಟಿಸೋದು ತುಂಬಾ ಕಷ್ಟ. ರೋಮಾಂಚನದ ಶಾರ್ಟ್ ದಯವಿಟ್ಟು ಪ್ಲೇ ಮಾಡಿ, ದಯವಿಟ್ಟು ನೋಡಿ, ಮತ್ತೆ ಮಾತಾಡ್ತೀನಿ. ಅಣ್ಣ ಇಲ್ಲ 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 ಹಂಗಲ್ಲ ತಂದೆ. ಬ್ಲಡ್ ಶೆಡ್ ಸಿನಿಮಾ ನೋಡಿ ರೋಮಾಂಚನ ಅಲ್ಲಪ್ಪ, ಅಲ್ಲಲ್ಲ. ನೋನೋ ನೋನೋ ನಿಮಗೆ ರೋಮಾಂಚ ಇರಪ್ಪ. ಒಂದ್ ನಿಮಿಷ ಅಣ್ಣ, ನೀವೇ ಸರಿ ಕಣಯ್ಯ, ಒಂದ್ ನಿಮಿಷ ಇರಪ್ಪ. ನಾನು ಗೊತ್ತ ನಾನು ಏನ್ ಹೇಳಿದೆ ಅನ್ನೋದು ಹೇಳ್ತೀನಿ. ಏನ ಈ ಟ್ರೇಲರಾ? ಓಕೆ, ಕಳಿಸಿ ಸರ್, ಕಳಿಸಿ. ನಾನು ನೋಡಿರೋ 2-3 ಸಿನಿಮಾಗಳಲ್ಲಿ ಆ ರೋಮಾಂಚನದ ಶಾರ್ಟ್ ದಯವಿಟ್ಟು ಕಳಿಸಿ ಸರ್. ಅಂದ್ರೆ ಇಲ್ಲ ಸರ್, ನನಗೆ ಹೇಳ್ತಿರತ್ತೆ, ನೀವೆಲ್ಲ ಹೋಗ್ತೀರ ನಾಗರಾಜು ಅಣ್ಣ. ಇಲ್ಲಿ ಒಬ್ಬ ಕಲಾವಿದನಾಗೂ ನಾನು ನಟಿಸಿರೋದ್ರಿಂದ ಹೇಳ್ತೀನಿ, ರೋಮಾಂಚನದ ಕೂದರುಗಳು ನಿಂತ್ಕೊಳ್ಳುವಂಥದ್ದು ಇದೆಯಲ್ಲ, ಗೂಸ್ ಬಂಪ್ಸ್ ವಾಟ್ ವಿ ಕಾಲ್, ಅದರ ಶಾರ್ಟ್ ಅಂತ ನಾನು ಹೇಳ್ತಾ ಇರೋದು. ನೋ ಇಶ್ಯೂ ಸರ್. ಅಲ್ಲ, ರೋಮಾಂಚನ ಇದರಲ್ಲಿ ಏನ್ ರೋಮಾಂಚನ ಆಗೋದಿಲ್ಲ ಅಣ್ಣ. ಅಲ್ಲಣ್ಣ, ಅಣ್ಣ, ಈ ಟ್ರೈಲರ್ ಅಲ್ಲಿ ನಿಮ್ಗೆ ರೋಮಾಂಚನದ ಟ್ರೈಲರ್ ಅಲ್ಲ ಇದು, ರೋಮಾಂಚನದ ಶಾರ್ಟ್. ನಾನು ಇದುವರೆಗೂ 2,000-3,000 ಫಿಲ್ಮ್ಗಳಲ್ಲಿ ನೋಡಿದ್ರೆ ನೋಡೋಣ, ತೋರ್ಸೋಣ, ನೋಡ್ತೀನಿ ಅಣ್ಣ. ನೋಡಿಲ್ಲ ಅಂತ ನಾನು ಹೇಳ್ತಿಲ್ಲ, ನಾನ್ ನೋಡಿಲ್ಲ ಅಂತ ಹೇಳ್ತಾ ಇರೋದು. ನೀವು ಖಂಡಿತ, ನಾನು ಪಾರಂಗತರು, ನಾನು ಪಾಮರ, ನನಗೆ ಗೊತ್ತಿಲ್ಲಪ್ಪ, ಇಲ್ಲಿ ಆ ಶಾರ್ಟ್ ತೆಗ್ದಿದ್ದೀನಿ ಅಂತ ಹೇಳಿದ್ದೀನಿ ಅಷ್ಟೇ ಅಣ್ಣ. ಇದು ರೋಮಾಂಚನ ಹುಟ್ಟಿಸಿ ನಾನು ಸಿನಿಮಾ ನೋಡೋಣ ಸರ್. ಎಸ್ ಸರ್.